ನವೆಂಬರ್ ಕಳೆದು ಡಿಸೆಂಬರ್ ಬಂದರೂ ಕೂಡ ಅದೇನು ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಕುಚ್ಚಿ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ. ಡಿಕೆ ಶಿವಕುಮಾರ್ ಪಡೆ ಹಠ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ. ತಮ್ಮ ನಾಯಕನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕು ಅಂತ ದೆಹಲಿಗೆ ಮತ್ತೊಂದು ಪರೇಡ್ ನಡೆಸುವ ತನ್ಮೂಲಕ ಇನ್ನಷ್ಟು ಮಾಸ್ಟರ್ ಸ್ಟ್ರಾಟಜಿಗಳನ್ನ ಮುಂದಿಡುವಂತ ಪ್ರಯತ್ನ ಡಿಕೆ ಪಡೆ ಮಾಡ್ತಾ ಇದೆ. ಯಾವತ್ ಬೇಕಾದ್ರೆ ಆಗ್ಬಹುದು, ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ ಹೈಕಮಾಂಡ್. ಚಕ್ಕ ಬಿದ್ರೆ ಚಕ್ಕ, ಬಾರ ಬಿದ್ರೆ ಬಾರ. ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸದ್ಯಕ್ಕಿಲ್ಲ ಬ್ರೇಕ್. ಡಿಕೆಶಿ ಟೀಮ್ನಿಂದ ದೆಹಲಿ ಯಾತ್ರೆ 2.0ಗೆ ಪ್ಲಾನ್. ಕಾಂಗ್ರೆಸ್ ಪಾಳೆಯದಲ್ಲಿನ ಈ ಕುರ್ಚಿ ಕದನದ ಅಂತರ್ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಇಲ್ಲ ಎಂಬ ಮಾತುಗಳು ರಾಜಕೀಯ ಪಡಸಾಲೆಯಿಂದ ಕೇಳಿಬರ್ತಿವೆ. ಸಿಎಂ ಕುರ್ಚಿ ಕದನ ನಾ ಕೊಡೆ ನಾ ಬಿಡೆ ಎನ್ನುವಂತಾಗಿದೆ. ಹೀಗಾಗಿ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಟೀಮ್ ಮತ್ತೊಂದು ತಂತ್ರಕ್ಕೆ ಮುಂದಾಗಿದೆ. ಡಿಕೆಶಿ ಬೆಂಬಲಿಗರ ತಂಡ ದೆಹಲಿ ದಾಳ ಉರುಳಿಸುವ ತಂತ್ರ ಮುಂದುವರಿಸಲಿದೆ. ಅವರ ಆಪ್ತರು ಮತ್ತೆ ದೆಹಲಿಗೆ ಹಾರಲಿದ್ದಾರೆ ಎನ್ನಲಾಗಿದೆ. 25ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿಗೆ ಪ್ರಯಾಣ. ಇಷ್ಟು ದಿನ ನೋಡಿರುವುದು ಕೇವಲ ಟ್ರೈಲರ್ ಅಷ್ಟೇ. ಮುಂದಿನ ವಾರ ಅಸಲೇ ಪಿಕ್ಚರ್ ಇದೆ ಎನ್ನಲಾಗ್ತಿದೆ. ಡಿಕೆಶಿ ಬೆಂಬಲಿಗ ಶಾಸಕರು ಮತ್ತೊಮ್ಮೆ ದೆಹಲಿ ಪರೇಡ್ ನಡೆಸಲಿದ್ದು, ಮಂಗಳವಾರ 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹಾರಲಿದ್ದಾರೆ ಎನ್ನಲಾಗಿದೆ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲು ಡಿಕೆಶಿ ಆಪ್ತರು ಚಿಂತಿಸಿದ್ದಾರಂತೆ. ರಾಹುಲ್ ಗಾಂಧಿಗೆ ಕಾಯ್ತಿರೋ ಡಿಕೆಶಿ ಆಪ್ತರು. ಮೊನ್ನೆ ದಿಢೀರ್ ದೆಹಲಿಗೆ ಹೋಗಿದ್ದ ಡಿಕೆ ಬೆಂಬಲಿಗರಿಗೆ ಕೊಂಚ ಹಿನ್ನಡೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಆದಿಯಾಗಿ ಯಾವ ಹೈಕಮಾಂಡ್ ನಾಯಕರು ಸರಿಯಾಗಿ ಮಾತಿಗೆ ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿ ಅಂತೂ ದೇಶದಲ್ಲೇ ಇರಲಿಲ್ಲ. ಹೀಗಾಗಿ 2-3 ದಿನದಲ್ಲಿ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಆಗುವ ಸುಳಿವು ಡಿಕೆಶಿ ಆಪ್ತರಿಗೆ ಸಿಕ್ಕಿದ್ದು, ನವೆಂಬರ್ 25ರಂದು ಮತ್ತೆ ದೆಹಲಿಗೆ ಹೋಗಲಿದ್ದಾರಂತೆ. ರಾಹುಲ್ ಬರುವ ಮೊದಲೇ ಸುರ್ಜೇವಾಲಾ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಮನವಿ ಮಾಡೋ ಲೆಕ್ಕಾಚಾರ ಡಿಕೆಶಿ ಬೆಂಬಲಿಗರದ್ದು. ಬಳಿಕ ರಾಹುಲ್ ಗಾಂಧಿಗೆ ಭೇಟಿ ಮಾಡಿ ಒತ್ತಡ ತರುವ ಚಿಂತನೆಯಲ್ಲಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಟೀಮ್ ಮತ್ತೆ ದೆಹಲಿಗೆ ಹೋದ್ರೆ ಈ ಕುರ್ಚಿ ಕಿತ್ತಾಟ ಬೇರೆಯದ್ದೇ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನವೆಂಬರ್ ಕಳೆದು ಡಿಸೆಂಬರ್ ಬಂದರೂ ಕೂಡ ಅದೇನು ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಕುಚ್ಚಿ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ. ಡಿಕೆ ಶಿವಕುಮಾರ್ ಪಡೆ ಹಠ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ. ತಮ್ಮ ನಾಯಕನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕು ಅಂತ ದೆಹಲಿಗೆ ಮತ್ತೊಂದು ಪರೇಡ್ ನಡೆಸುವ ತನ್ಮೂಲಕ ಇನ್ನಷ್ಟು ಮಾಸ್ಟರ್ ಸ್ಟ್ರಾಟಜಿಗಳನ್ನ ಮುಂದಿಡುವಂತ ಪ್ರಯತ್ನ ಡಿಕೆ ಪಡೆ ಮಾಡ್ತಾ ಇದೆ. ಯಾವತ್ ಬೇಕಾದ್ರೆ ಆಗ್ಬಹುದು, ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ ಹೈಕಮಾಂಡ್. ಚಕ್ಕ ಬಿದ್ರೆ ಚಕ್ಕ, ಬಾರ ಬಿದ್ರೆ ಬಾರ. ಇವತ್ತು ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸದ್ಯಕ್ಕಿಲ್ಲ ಬ್ರೇಕ್. ಡಿಕೆಶಿ ಟೀಮ್ನಿಂದ ದೆಹಲಿ ಯಾತ್ರೆ 2.0ಗೆ ಪ್ಲಾನ್. ಕಾಂಗ್ರೆಸ್ ಪಾಳೆಯದಲ್ಲಿನ ಈ ಕುರ್ಚಿ ಕದನದ ಅಂತರ್ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಇಲ್ಲ ಎಂಬ ಮಾತುಗಳು ರಾಜಕೀಯ ಪಡಸಾಲೆಯಿಂದ ಕೇಳಿಬರ್ತಿವೆ. ಸಿಎಂ ಕುರ್ಚಿ ಕದನ ನಾ ಕೊಡೆ ನಾ ಬಿಡೆ ಎನ್ನುವಂತಾಗಿದೆ. ಹೀಗಾಗಿ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಟೀಮ್ ಮತ್ತೊಂದು ತಂತ್ರಕ್ಕೆ ಮುಂದಾಗಿದೆ. ಡಿಕೆಶಿ ಬೆಂಬಲಿಗರ ತಂಡ ದೆಹಲಿ ದಾಳ ಉರುಳಿಸುವ ತಂತ್ರ ಮುಂದುವರಿಸಲಿದೆ. ಅವರ ಆಪ್ತರು ಮತ್ತೆ ದೆಹಲಿಗೆ ಹಾರಲಿದ್ದಾರೆ ಎನ್ನಲಾಗಿದೆ. 25ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿಗೆ ಪ್ರಯಾಣ.
ಇಷ್ಟು ದಿನ ನೋಡಿರುವುದು ಕೇವಲ ಟ್ರೈಲರ್ ಅಷ್ಟೇ. ಮುಂದಿನ ವಾರ ಅಸಲೇ ಪಿಕ್ಚರ್ ಇದೆ ಎನ್ನಲಾಗ್ತಿದೆ. ಡಿಕೆಶಿ ಬೆಂಬಲಿಗ ಶಾಸಕರು ಮತ್ತೊಮ್ಮೆ ದೆಹಲಿ ಪರೇಡ್ ನಡೆಸಲಿದ್ದು, ಮಂಗಳವಾರ 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹಾರಲಿದ್ದಾರೆ ಎನ್ನಲಾಗಿದೆ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲು ಡಿಕೆಶಿ ಆಪ್ತರು ಚಿಂತಿಸಿದ್ದಾರಂತೆ. ರಾಹುಲ್ ಗಾಂಧಿಗೆ ಕಾಯ್ತಿರೋ ಡಿಕೆಶಿ ಆಪ್ತರು. ಮೊನ್ನೆ ದಿಢೀರ್ ದೆಹಲಿಗೆ ಹೋಗಿದ್ದ ಡಿಕೆ ಬೆಂಬಲಿಗರಿಗೆ ಕೊಂಚ ಹಿನ್ನಡೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಆದಿಯಾಗಿ ಯಾವ ಹೈಕಮಾಂಡ್ ನಾಯಕರು ಸರಿಯಾಗಿ ಮಾತಿಗೆ ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿ ಅಂತೂ ದೇಶದಲ್ಲೇ ಇರಲಿಲ್ಲ. ಹೀಗಾಗಿ 2-3 ದಿನದಲ್ಲಿ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ಸಾಗುವ ಸುಳಿವು ಡಿಕೆಶಿ ಆಪ್ತರಿಗೆ ಸಿಕ್ಕಿತು. ನವೆಂಬರ್ 25ರಂದು ಮತ್ತೆ ದೆಹಲಿಗೆ ಹೋಗಲಿದ್ದಾರಂತ. ರಾಹುಲ್ ಬರುವ ಮೊದಲೇ ಸುರ್ಜೇವಾಲಾ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಮನವಿ ಮಾಡೋ ಲೆಕ್ಕಾಚಾರ ಡಿಕೆಶಿ ಬೆಂಬಲಿಗರದ್ದು. ಬಳಿಕ ರಾಹುಲ್ ಗಾಂಧಿಗೆ ಭೇಟಿ ಮಾಡಿ ಒತ್ತಡ ತರುವ ಚಿಂತನೆಯಲ್ಲಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಟೀಮ್ ಮತ್ತೆ ದೆಹಲಿಗೆ ಹೋದ್ರೆ ಈ ಕುರ್ಚಿ ಕಿತ್ತಾಟ ಬೇರೆಯದ್ದೇ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನವೆಂಬರ್ ಕಳೆದು ಡಿಸೆಂಬರ್ ಬಂದರೂ ಕೂಡ ಅದೇನು ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಕುರ್ಚಿ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ. ಡಿಕೆ ಶಿವಕುಮಾರ್ ಪಡೆ ಹಠ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ. ತಮ್ಮ ನಾಯಕನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕು ಅಂತ ದೆಹಲಿಗೆ ಮತ್ತೊಂದು ಪರೇಡ್ ನಡೆಸುವ ತನ್ಮೂಲಕ ಇನ್ನಷ್ಟು ಮಾಸ್ಟರ್ ಸ್ಟ್ರಾಟಜಿಗಳನ್ನ ಮುಂದಿಡುವಂತ ಪ್ರಯತ್ನ ಡಿಕೆ ಪಡೆ ಮಾಡ್ತಾ ಇದೆ. ಯಾವಾಗ ಬೇಕಾದ್ರೆ ಆಗ್ಬೋದು. ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಬಾರ ಬಿದ್ರೆ ಬಾರ. ಇವತ್ತು ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸದ್ಯಕ್ಕಿಲ್ಲ ಬ್ರೇಕ್. ಡಿಕೆಶಿ ಟೀಮ್ನಿಂದ ದೆಹಲಿ ಯಾತ್ರೆ 2.0ಗೆ ಪ್ಲಾನ್. ಕಾಂಗ್ರೆಸ್ ಪಾಳೆಯದಲ್ಲಿನ ಈ ಕುರ್ಚಿ ಕದನದ ಅಂತರ್ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಇಲ್ಲ ಎಂಬ ಮಾತುಗಳು ರಾಜಕೀಯ ಪಡಸಾಲೆಯಿಂದ ಕೇಳಿಬರ್ತಿವೆ. ಸಿಎಂ ಕುರ್ಚಿ ಕದನ ನಾ ಕೊಡೆ ನಾ ಬಿಡೆ ಎನ್ನುವಂತಾಗಿದೆ. ಹೀಗಾಗಿ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಟೀಮ್ ಮತ್ತೊಂದು ತಂತ್ರಕ್ಕೆ ಮುಂದಾಗಿದೆ. ಡಿಕೆಶಿ ಬೆಂಬಲಿಗರ ತಂಡ ದೆಹಲಿ ದಾಳ ಉರುಳಿಸುವ ತಂತ್ರ ಮುಂದುವರಿಸಲಿದೆ. ಅವರ ಆಪ್ತರು ಮತ್ತೆ ದೆಹಲಿಗೆ ಹಾರಲಿದ್ದಾರೆ ಎನ್ನಲಾಗಿದೆ. 25ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿಗೆ ಪ್ರಯಾಣ. ಇಷ್ಟು ದಿನ ನೋಡಿರುವುದು ಕೇವಲ ಟ್ರೈಲರ್ ಅಷ್ಟೇ. ಮುಂದಿನ ವಾರ ಅಸಲೇ ಪಿಕ್ಚರ್ ಇದೆ ಎನ್ನಲಾಗ್ತಿದೆ. ಡಿಕೆಶಿ ಬೆಂಬಲಿಗ ಶಾಸಕರು ಮತ್ತೊಮ್ಮೆ ದೆಹಲಿ ಪರೇಡ್ ನಡೆಸಲಿದ್ದು, ಮಂಗಳವಾರ 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹಾರಲಿದ್ದಾರೆ ಎನ್ನಲಾಗಿದೆ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲು ಡಿಕೆಶಿ ಆಪ್ತರು ಚಿಂತಿಸಿದ್ದಾರಂತೆ. ರಾಹುಲ್ ಗಾಂಧಿಗೆ ಕಾಯ್ತಿರೋ ಡಿಕೆಶಿ ಆಪ್ತರು. ಮೊನ್ನೆ ದಿಢೀರ್ ದೆಹಲಿಗೆ ಹೋಗಿದ್ದ ಡಿಕೆ ಬೆಂಬಲಿಗರಿಗೆ ಕೊಂಚ ಹಿನ್ನಡೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಆದಿಯಾಗಿ ಯಾವ ಹೈಕಮಾಂಡ್ ನಾಯಕರು ಸರಿಯಾಗಿ ಮಾತಿಗೆ ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿ ಅಂತೂ ದೇಶದಲ್ಲೇ ಇರಲಿಲ್ಲ. ಹೀಗಾಗಿ 2-3 ದಿನದಲ್ಲಿ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ಸಾಗುವ ಸುಳಿವು ಡಿಕೆಶಿ ಆಪ್ತರಿಗೆ ಸಿಕ್ಕಿತು. ನವೆಂಬರ್ 25ರಂದು ಮತ್ತೆ ದೆಹಲಿಗೆ ಹೋಗಲಿದ್ದಾರಂತ. ರಾಹುಲ್ ಬರುವ ಮೊದಲೇ ಸುರ್ಜೇವಾಲಾ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಮನವಿ ಮಾಡೋ ಲೆಕ್ಕಾಚಾರ ಡಿಕೆಶಿ ಬೆಂಬಲಿಗರದ್ದು. ಬಳಿಕ ರಾಹುಲ್ ಗಾಂಧಿಗೆ ಭೇಟಿ ಮಾಡಿ ಒತ್ತಡ ತರುವ ಚಿಂತನೆಯಲ್ಲಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಟೀಮ್ ಮತ್ತೆ ದೆಹಲಿಗೆ ಹೋದ್ರೆ ಈ ಕುರ್ಚಿ ಕಿತ್ತಾಟ ಬೇರೆಯದ್ದೇ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.